ರೇಗಾರ್ಡ್ ಎಲ್ಲ ತುಂಬ ಜೆಂಟಲಾಗಿ ಮಾತಾಡಿಸ್ತಾರೆ, ತುಂಬ ಅಫೆಕ್ಷನೇಟ್ ಆಗಿ. ಬಟ್ ಡೈರೆಕ್ಟರ್ ಆಗಿ ಸೆಟ್ಟಲ್ಲಿ ಸ್ವಲ್ಪ ಸ್ಟ್ರಿಕ್ಟಾಗಿ ಡೀಲ್ ಮಾಡ್ತಾರೆ. ಹೇಗಿದೆ ಏನೂ ಚೇಂಜ್ ಮಾಡ್ತಾ ಇರಲಿಲ್ಲ ಅವರು. ಫ್ರೇಮ್ಗೆ ಹಾಗೆ ಕೂರಿಸ್ತಾ ಇದ್ರು, ಹಾಗೆ ನಿಂತ್ಕೊಳ್ಳಿ ಅಂತ ಕಳಿಸ್ತಾ ಇದ್ರು. ಅಪ್ಪ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಅಪ್ಪ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅಪ್ಪ ನಂಗೆ ಆ್ಯಕ್ಟಿಂಗ್ ಹೇಳ್ಕೊಡ್ತಾ ಇದ್ದಾರೆ ಸೆಟ್ಟಲ್ಲಿ. ಫಸ್ಟ್ ಅವ್ರು ಬೇಡ ಅಂತ ಹೇಳಿದರು, ಆಮೇಲೆ ನೋಡೋಣ ಅಂತ ಹೇಳಿದ್ರು. ಬಟ್ ಇವತ್ತು ಇಟ್ ಇಸ್ ಕಮ್ ಅಪ್ ಟು ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಬೇಡ ಕಂದ ನಿನಗೆ ಅಲಂಕಾರ ನೀನೇ ಬಂಗಾರ ಅಂತ. ಅದು ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಹರ್ಷಿತಾ. ಇವತ್ತು ನಾವು ಸಿಟಿ ಲೈಟ್ ಸಿನಿಮಾದ ಕಂದಮ್ಮ ಕಂದಮ್ಮ ಸಾಂಗ್ ರಿಲೀಸ್ ಇವೆಂಟಲ್ಲಿದ್ದೇವೆ. ಸೊ ಸದ್ಯಕ್ಕೆ ನನ್ನ ಜೊತೆಗೆ ಈ ಸಿನಿಮಾದ ನಾಯಕಿ ಆಗಿರುವಂತಹ ಮುನೀಶಾ ಅವರಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ, ಹೇಗಿತ್ತು ಅನುಭವ ಅನ್ನೋದು ಕೇಳೋಣ. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮ್ಯಾಮ್. ಕಂದಮ್ಮ ಕಂದಮ್ಮ ಸಾಂಗ್ ರಿಲೀಸ್ ಆಗ್ತದೆ, ಹೇಗೆ ಅನಿಸ್ತು? ತುಂಬ ಖುಷಿ ಆಗುತ್ತೆ. ನನ್ನ ಫೇವ್ರೆಟ್ ಸಾಂಗ್ ಇದೆ ಸಿಟಿ ಲೈಟ್ಸಲ್ಲಿ. ಸೊ ಇವತ್ತು ಬಂದಿದೆ, ಎಲ್ಲರೂ ನೋಡಿ ಹೇಗಿದೆ ಅಂತ ನಮಗೆ ತಿಳಿಸಿ. ನೀವು ಇವಾಗಲೇ ಸ್ಟೇಜ್ ಮೇಲೆ ಒಂದು ಲೈನ್ ಹೇಳಿದ್ರೆ ನಂಗೆ ಭಾಳ ಇಷ್ಟ ಆಯಿತು ಅಂತ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಟ್ಸ್ ಅ ಬ್ಯೂಟಿಫುಲ್ ಲೈನ್ ಅಲ್ವಾ? ಬೇಡ ಕಂದ ನಿನಗೆ ಅಲಂಕಾರ ನೀನೇ ಬಂಗಾರ ಅಂತ. ಅದು ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ವಿಜಯ್ ಸರ್ ಏನು ಡೈರೆಕ್ಟ್ ಮಾಡ್ತಾ ಇರೋದು, ವಿಜಯ್ ಸರ್ ಅಪ್ಪನಾಗಿ ವಿಜಯ್ ಸರ್ ನಿರ್ದೇಶಕರಾಗಿ ಏನು ಡಿಫ್ರೆನ್ಸ್ ಇತ್ತು? ವಿಜಯ್ ಸರ್ ಅಪ್ಪ ಆಗಿ ಇಸ್ ವೆರಿ ತುಂಬ ಏನಂತಾರೆ, ರೇಗಾರ್ಡ್ ಎಲ್ಲ ತುಂಬ ಜೆಂಟಲಾಗಿ ಮಾತಾಡಿಸ್ತಾರೆ, ತುಂಬ ಅಫೆಕ್ಷನೇಟ್ ಆಗಿ. ಬಟ್ ಡೈರೆಕ್ಟರ್ ಆಗಿ ಸೆಟ್ಟಲ್ಲಿ ಸ್ವಲ್ಪ ಸ್ಟ್ರಿಕ್ಟಾಗಿ ಡೀಲ್ ಮಾಡ್ತಾರೆ. ಐ ಥಿಂಕ್ ಅದು ಒಂದು ಪ್ರೊಫೆಷ್ನಲ್ ಸೈಡ್ ಆಫ್ ಹಿಮ್ ಅಲ್ವಾ? ಸೊ ಅದನ್ನು ನೋಡಿದೆ ಸೆಟ್ಟಲ್ಲಿ, ಚೆನ್ನಾಗಿತ್ತು. ನಾನು ಕೇಳ್ಪಟ್ಟೆ ಈ ಒಂದು ಸಾಂಗ್ ನಿಮ್ಮ ಫೇವ್ರೇಟ್ ಸಾಂಗ್ ಇಡೀ ಎಂಟೈರ್ ಮೂವಿಯಲ್ಲಿ ಅಂತ. ಸೊ ಯಾಕೆ ಮ್ಯಾಮ್? ಐ ಡೋಂಟ್ ನೋ, ನನಗೆ ಅಷ್ಟು ಸಾಂಗ್ಸಲ್ಲಿ ಇದು ತುಂಬ ಇಟ್ ಸ್ಟೇಡ್ ವಿತ್ ಮೀ. ಆಬ್ವಿಯಸ್ಲಿ ಚರಣ್ ಸರ್ ಮ್ಯೂಸಿಕ್ ಎರಡು ಮಾತಿಲ್ಲ, ನಾಗಾರ್ಜುನ್ ಸರ್ ಲಿರಿಕ್ಸು ಅಷ್ಟು ಅದ್ಭುತವಾಗಿ ಬರ್ತಿದ್ದಾರೆ, ಇಷ್ಟ ಆಗದೇ ಇರುತ್ತಾ. ಆ್ಯಂಡ್ ನನ್ನ ಸಾಂಗು ಕೂಡ. ಸೊ ಮೇ ಬಿ ಐಮ್ ಎ ಲಿಟಲ್ ಬೈಸ್ಡ್. ಮ್ಯಾಮ್, ಸಿನಿಮಾದಲ್ಲಿ ನೀವು ವಿನಯ್ ಸರ್ ಜೊತೆ ಒಂದು ಕಾಂಬಿನೇಷನಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಅವ್ರ ಜೊತೆ ವರ್ಕ್ ಮಾಡಿ ಹೇಗೆ ಅನ್ನಿಸ್ತು? ವಿನಯ್ ಸರ್ ಜೊತೆ ಕೆಲಸ ಮಾಡಿರೋ ತುಂಬ ಖುಷಿ ಇದೆ. ನನ್ನ ಫಸ್ಟ್ ಸಿನಿಮಾಗೆ ವಿನಯ್ ಸರ್ ಅಂತ ಒಂದು ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ ಜೊತೆ ಕೆಲಸ ಮಾಡೋದು ತುಂಬ ಖುಷಿ ಇದೆ. ಇಟ್ಸ್ ವೆರಿ ನೈಸ್. ಅವರಿಂದ ತುಂಬ ಕಲ್ತಿದ್ದೀನಿ ನಾನು ಸೆಟ್ಟಲ್ಲಿ, ಆ್ಯಕ್ಟಿಂಗ್ ವಿಷಯದಲ್ಲಿ, ಅವ್ರಿನ್ ಜನರಲ್ ಅದರ್ವೈಸ್. ಯಾ ಮ್ಯಾಮ್, ಈ ಒಂದು ಸಾಂಗಲ್ಲಿ ಏನು ಅಂತ ಹೇಳಿದ್ರೆ ಲೊಕೇಶನ್ ಭಾಳ ಹೈಲೈಟ್ ಆಗಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ನಮ್ಗೆ ಹೇಗಿದೆ ಏನೂ ಚೇಂಜ್ ಮಾಡ್ತಾ ಇರಲಿಲ್ಲ ಅವರು. ಫ್ರೇಮ್ಗೆ ಹಾಗೆ ಕೂರಿಸ್ತಾ ಇದ್ರು, ಹಾಗೆ ನಿಂತ್ಕೊಳ್ಳಿ ಅಂತ ಕಳಿಸ್ತಾ ಇದ್ರು. ಇಟ್ ಈಸ್ ವೆರಿ ಅಥೆಂಟಿಕ್ ಅಲ್ವಾ? ಹೇಗಿದೆ ಹಾಗೆ ತೋರಿಸೋದು ಇಸ್ ಆಲ್ಸೋ ಇದು. ಸೊ ನೋಡೋಕೆ ನನಗೆ ತುಂಬ ಇಷ್ಟ, ಆ್ಯಕ್ಟಿಂಗ್ ಮಾಡೋಕ್ಕೂ ತುಂಬ ಇಟ್ ಫೀಲ್ಸ್ ವೆರಿ ನೈಸ್. ಮ್ಯಾಮ್, ಈ ಒಂದು ಸಿನಿಮಾದಲ್ಲಿ ಇನ್ನಷ್ಟು ಸಾಂಗ್ಗಳು ಬರೋಕ್ಕಿದೆ ಅಂತ ಹೇಳಿದ್ರು. ಸೊ ಇನ್ನು ಹೆಚ್ಚು ನಾವು ರೊಮ್ಯಾಂಟಿಕ್ ಸಾಂಗ್ನ ನಿರೀಕ್ಷಿಸಬಹುದಾ? ಮೇ ಬಿ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಕೊಡಿಯಲ್ಲ? ಖಂಡಿತ ಇನ್ನೂ ಒಂದು 5-6 ಸಾಂಗ್ ಇದೆ ಅಂತ ಹೇಳ್ತಾ ಇದ್ರು ಚರಣ್ ಸರ್. ಅದರಲ್ಲಿ ಎಲ್ಲ ಸಾಂಗು ಅದ್ಭುತವಾಗಿದೆ. ಬಟ್ ಅದು ನೀವು ನೋಡಿ ಹೇಳಬೇಕು ಹೇಗಿದೆ ಅಂತ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್. ಏನು ಅಂತ ಹೇಳಿದ್ರೆ, ನೀವು ಅಪ್ಪನ ಒಂದು ನಿರ್ದೇಶನದಲ್ಲಿ ಕಾಣಿಸ್ಕೊಳ್ತದ್ದು ಕೂಡ, ನೀವು ಫಸ್ಟ್ ಫಿಲ್ಮ್ಗೆ ನಿರ್ದೇಶನ ಮಾಡ್ತಿರೋದು ಅಪ್ಪ. ಸೊ ಆ ಒಂದು ಖುಷಿ ಹೇಗಿದೆ? ತುಂಬ 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 ಖುಷಿ ಇದೆ. ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅಪ್ಪ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಅಪ್ಪ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅಪ್ಪ ನಂಗೆ ಆ್ಯಕ್ಟಿಂಗ್ ಹೇಳ್ಕೊಡ್ತಾ ಇದ್ದಾರೆ ಸೆಟ್ಟಲ್ಲಿ. ಅದಕ್ಕೂ ಮೀರಿ ನಾನು ಇನ್ನೇನು ಕೇಳೋಕ್ಕಾಗುತ್ತೆ ಆ್ಯಸ್ ಎ ಡೆಬ್ಯೂಟೆಂಟ್ ಅಲ್ವಾ? ಸೊ ನನಗಿಂತ ಏನಂತಾರೆ ಖುಷಿಯಾಗಿರೋರು ಬೇರೆ ಯಾರೂ ಇಲ್ಲ. ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಏನು ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಆ್ಯಕ್ಟರ್ ಅಂದರೆ ವಿಜಯ್ ಸರ್ ಆ್ಯಕ್ಟರ್ ಆಗಿರೋದ್ರಿಂದ ಎಲ್ಲರೂ ಕೂಡ ಏನು ಅಪ್ಪನ ಥರ ಆ್ಯಕ್ಟರ್ ಆಗಬೇಕು ಅನ್ನೋದು ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರಲ್ಲ ಯೋಚನೆ. ಸೊ ನಿಮಗೆ ಯಾಕೆ ಬಂತು ಆ್ಯಕ್ಟಿಂಗ್ ಫೀಲ್ಡಲ್ಲೇ ನಾನು ಕಂಟಿನ್ಯೂ ಮಾಡಬೇಕು ಅಂತ? ಗೊತ್ತಿಲ್ಲ, ನಂಗೆ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು, ತುಂಬ ಆಸೆ ಇತ್ತು. ನನ್ನ ಅಪ್ಪ ಹತ್ರ ಹೇಳ್ತಾ ಇದ್ದೆ ಕೂಡ ಚಿಕ್ಕ ವಯಸ್ಸಿಂದ. ಸೊ ಇವತ್ತು ಫಸ್ಟ್ ಅವ್ರು ಬೇಡ ಅಂತ ಹೇಳಿದರು, ಆಮೇಲೆ ನೋಡೋಣ ಅಂತ ಹೇಳಿದ್ರು. ಬಟ್ ಇವತ್ತು ಇಟ್ ಇಸ್ ಕಮ್ ಅಪ್ ಟು ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಲ್ವಾ? ಸೊ ನೋಡಿ ಬೆಳೆದಿದ್ದೀವಿ ಕೂಡ ಅಲ್ವಾ? ಸೊ ಇಟ್ಸ್ ವೆರಿ ಏನಂತಾರೆ, ಇಟ್ ಇಸ್ ನ್ಯಾಚುರಲ್ ಟು ಗ್ರಾವಿಟೇಟ್ ಟುವರ್ಡ್ಸ್ ಸಿನಿಮಾ ಆಗಲಿ ಆ್ಯಕ್ಟಿಂಗ್ ಆಗಲಿ. ಸೊ ಮೇ ಬಿ ನನಗೂ ಹಾಗೆ ಆಯಿತು ಅನಿಸುತ್ತೆ. ಬಟ್ ತುಂಬ ಇಷ್ಟಪಟ್ಟು ಬಂದಿದ್ದೀನಿ ನಾನು ಈ ಫೀಲ್ಡ್ಗೆ. ನಿಮ್ಮ ಮನೇಲಿ ಏನು ಅಂತ ಹೇಳಿದ್ರೆ, ಈಗ ಇಬ್ಬರು ನಾಯಕಿ ನಟಿಯರು ಅಂತಲೇ ಹೇಳ್ಬೋದು, ನಿಮ್ಮ ಸಿಸ್ಟರ್. ಸೊ ಅವ್ರೇನಾದ್ರು ಟಿಪ್ಸ್ ಕೊಟ್ರಾ? ಯಾ ನಾನು ನಮ್ಮ ಅಕ್ಕ ಎಲ್ಲ ಡಿಸ್ಕಸ್ ಮಾಡ್ತೀವಿ, ಸಿನಿಮಾ ವಿಷಯ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಏನೇ ಇದ್ರೂ ಕೇಳ್ತೀನಿ ನಾನು, ಇದು ಹೇಗಿದೆ, ಇದು ಹೇಗೆ ಮಾಡ್ಬೋದು, ಅವಳು ಬಂದು ಕೇಳ್ತಾಳೆ. ಸೊ ಆ ವಿಷಯದಲ್ಲಿ ನಮ್ಮ ಅಕ್ಕ ನಂಗೆ ತುಂಬ ಸಪೋರ್ಟ್ ಮಾಡ್ತಾಳೆ.
ಮ್ಯಾಮ್, ಈ ಒಂದು ಸಿನಿಮಾ ಸಿಟಿ ಲೈಟ್ಸ್ ನಿಮ್ಮ ಪಾತ್ರದ ಬಗ್ಗೆ ಜನಗಳಿಗೆ ಹೇಳ್ಬೋದು ಅಂತ ಹೇಳಿದ್ರೆ. ಸಿಟಿ ಲೈಟ್ಸಲ್ಲಿ ನನ್ನ ಪಾತ್ರದ ಹೆಸರು ಮೋನಿಶಾ ಅಂತ. ನೀವಾಗಲೇ ಹಾಡಲ್ಲಿ ನೋಡಿದ್ದೀರಾ. ತುಂಬ ಸಿಂಪಲ್ ಹುಡುಗಿ, ತುಂಬ ರಿಲೇಟಬಲ್ ಹುಡುಗಿ, ನಮ್ಮೆಲ್ಲರೂ ಸುತ್ತಮುತ್ತನೂ ಇರುವಂಥ ಒಂದು ಹುಡುಗಿ ಅದು, ಅಥವಾ ನಾವೇ ಆ ಹುಡುಗಿ ಆಗಿರ್ಬೋದು. ಸೊ ಶಿ ಇಸ್ ಅ ಸಿಂಪಲ್ ಗರ್ಲ್. ತಾನಾಯಿತು ತನ್ನ ಪಾಡಾಯಿತು ಅಂತ ಇರ್ತಾಳೆ ಅಷ್ಟೇ. ಸೊ ಕೊನೆಯದಾಗಿ ಸಿಟಿ ಲೈಟ್ಸ್ ಸಿನಿಮಾದ ಬಗ್ಗೆ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಸಿಟಿ ಲೈಟ್ಸ್ ಸಿನಿಮಾದಿಂದ ಕಂದಮ್ಮ ಕಂದಮ್ಮ ಅಂತ ವೀಡಿಯೋ ಸಾಂಗ್ ರಿಲೀಸ್ ಆಗಿದೆ ಇವತ್ತು. ಎಲ್ಲರೂ ಹೋಗಿ ನೋಡಿ. ಹೀಗೆ ಒಂದೊಂದೇ ಹಾಡು ರಿಲೀಸ್ ಮಾಡ್ತಾರೆ. ಆ್ಯಂಡ್ ನಮ್ಮ ಸಿನಿಮಾನೂ ಇಷ್ಟರಲ್ಲೇ ಬರುತ್ತೆ. ಸೊ ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಿ ನಮ್ಮ ಇಡೀ ಚಿತ್ರತಂಡದ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮ್ಯಾಮ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಹರ್ಷಿತಾ, ಕನ್ನಡ ಪಿಕ್ಚರ್.